ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದು ನವಂಬರ್ 16ನೇ ತಾರೀಕು ಬರ್ಡೇ ಇತ್ತು ಒಂದು ಹೋಗಬೇಕಂತ. 15ನೇ ತಾರೀಕು ಶುಕ್ರವಾರ ಬೆಳಗ್ಗೆನೇ ಹೊರಟ್ವಿ. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಆಟೋದಲ್ಲಿ ಹೋದ್ವಿ, ಅಲ್ಲಿಂದ ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ ಹೋಗಿ ಫೈನಲಿ ತಿಪ್ಟೂರಿಗೆ ಬಂದ್ವಿ. ತಿಪ್ಟೂರಿಂದ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡಲ್ಲಿ ಏನೋ ಸ್ಟ್ರೈಕು ಏನೋ ಗೊತ್ತಿಲ್ಲ, ನಡೀತಾ ಇತ್ತು ಏನೋ. ಮತ್ತು ಇನ್ನೊಂದೇನೋ ಫಂಕ್ಷನ್ಗೇನೋ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಪೆಂಡಾಲೆಲ್ಲ ಹಾಕ್ತಾಯಿದ್ರು. ಮತ್ತು ನಾವು ಬಸ್ಸು ಕೂಡ ನಮ್ಮ ಊರಿಗೆ ಹೋಗೋ ಅಂಥ ಬಸ್ಸಿಗೆ ಕೂಡ ನಾವು ಹತ್ತಿ ಕೂತ್ಕೊಂಡ್ವಿ. ಹಿಂದೆ ಒಬ್ಬರು ತಾತ ಇದ್ದರು, ಆ ತಾತ ಕೈಲಿ ತುಂಬ ಚೆನ್ನಾಗಿ ಮಾತಾಡ್ತಾ. ಹಾಯ್ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಎಷ್ಟು ಗಂಟೆಗೆ ಬಂದಿದ್ದು ನಾವು ಮನೆಗೆ? 12:30 ಬಂದ್ವಿ. ಬಂದು ಊಟ ಮಾಡಿ ಪಾಪು ಊಟ ಮಾಡಿಸಿ ಇವಾಗ ಟೈಮು 3:30 ಆಗಿರ್ಬೋದಲ್ಲ. ಸರಿ ಬಾಬಾ ಹಾಳಾದು ನೋಡಿ ಫ್ರೆಂಡ್ಸ್. ನಮ್ಮೂರು ಕಾಫಿ ಫಿಲ್ಟರ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಅನ್ನ ಬಸ್ತು ಎಷ್ಟು ವರ್ಷ ಆಗಿತ್ತು ಗೊತ್ತಾ? ಹತ್ತತ್ರ ಒಂದು 7-8 ವರ್ಷ ಆಗೈತೆ ಅನ್ಸುತ್ತೆ. ಇವತ್ತು ಒಲೆ ಮುಂದೆ ಕುತ್ಕೊಂಡು ಅನ್ನ ಬಸ್ತಾ ಇದ್ವಿ. ಇಲ್ಲಿ ಬರೀ ಕಾವೇರಿ. ನಮ್ಮಮ್ಮ ರೂಢಿ ತಪ್ಪಂಗೆ ಆಯ್ತು. ಏನು ಗೊತ್ತಿ, ಮಾಡಿರೋ ಕೆಲಸ ಕಸ್ಬು ಕಲ್ತಿರೋದೆಲ್ಲ ಉಂಟು ಅಲ್ಲೇನ ಅಲ್ಲೇನಮ್ಮ? ಆಗ ರೂಢಿ ತಪ್ಪಿರುತ್ತಲ್ಲ. ರೂಢಿ ತಪ್ಪಿಲ್ಲ ಅಂತದ್ದು ಇಲ್ಲ. ತುಂಬ ಒಂದು 7-8 ವರ್ಷ ಆಗ್ತಾನೆ. 7-10 ವರ್ಷದ ಮೇಲೆ ಒಲೆಲ್ಲ ಮಾಡಿ. ಇಷ್ಟು ನಮ್ಮ ಅಣ್ಣ ಪಾಪದ್ದು ಬಂದುಬಿಟ್ಟು 2 ಮಂತ್ ಫೋಟೋಶೂಟ್ ಮಾಡೋಣ ಅಂತೇಳಿ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂತು. ತುಂಬ ಕ್ಯೂಟಾಗಿ ಆಟನೂ ಆಡ್ತಾಯಿದ್ಲು. ಈಗ ಅವರು 13ನೇ ತಾರೀಕಿಗೆ ಇದು ಫೋಟೋಶೂಟ್ ಮಾಡಬೇಕಿತ್ತು. ನಾವು ಬರ್ತೀವಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಮಾಡಿದ್ರು. ಸರ ಏನಕ್ಕೆ ಬಿಚ್ಚಿದೀಯಾ? ನಾನು ನೋಡಿ ಎಷ್ಟು ನಾನು ನೋಡುತ್ತೆ ನೋಡು. ಅಮ್ಮ ಸುಮ್ಮನೆ ನೋಡ್ತೈತೆ ನನ್ನ ಮಗಳು. ನೀ ಯಾರೂ ಬಂದಿಲ್ಲ. ಪ್ಯಾಂಟು ಚೇಂಜ್ ಮಾಡೋಣ ಬೇಡ ಅಂದ್ರೆ ಚೇಂಜ್ ಮಾಡು. ಅವ್ನ್ ಬಂದ್ರೆ ಎಷ್ಟು ಖುಷಿಯಾಗಿ ಬಂದ್ರೆ ಗೊತ್ತಾ? ಇವ್ನು ನೋಡಿ ಹೆಂಗ್ ಅಳ್ತಾ ಇದ್ದಾನೆ. ಬರಲ್ಲ ಅಂತ ಹೇಳಿ ಸೂಪರ್ ಆಗಿ ಸಾಕು. ಹಿಂಗೆ ಸುಮ್ಮನೆ ಗೋಲ್ಡ್ ಕಲರ್ನೇ ಹಾಕೊಳ್ಳಿ ಮಮ್ಮ. ಅದೊಂದಿದ್ದು ಕುತ್ಕೊಂಡ್ಲಿ ಫೋಟೋ ತಗೊಂಡು ಚೇರ್ ಮೇಲೆ ಕುತ್ಕೊಂಡ್ಲಿ. ಬೇಡ ಚೇರ್ ಏನಕ್ಕೆ? ಚೇರ್ ಮೇಲೆ ಕುತ್ಕೊಂಡು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಬುವಾ ಸಿರಿ ಸ್ಮೈಲ್ ಮಾಡು. ಹುಡುಗ ಒಳ್ಳೆ ಮದುವೆ ಹುಡುಗಿದ್ದಂಗೆ ಅನ್ನಲ್ಲ. ನಮ್ಮ ಟಾಪ್ಸಿ ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್. ಏನಿದು, ಏನಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ. ಮತ್ತು ಅವ್ರ ಅಣ್ಣ ಹತ್ರ ಹೋಗ್ಬಿಟ್ಟು ನೋಡಿ ಎಷ್ಟೇ ಹ್ಯಾಪಿಯಾಗಿದ್ದಾಳೆ. ಯಾರ ಹತ್ರನೂ ಹೋಗಿಲ್ಲ, ಅವನ ಹತ್ರ ಹೋಗಿದ್ದಾಳೆ. ಹೋಗಿ ಹ್ಯಾಪಿಯಾಗಿ ಏನು ಕೇಕ್ ಬಟ್ಟೆ ತಿನ್ನೋದಂತ ಗೊತ್ತು. ಇಷ್ಟು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾಳೆ. ಕೇಕ್ ಕಟ್ ಮಾಡೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಫ್ರೆಂಡ್ಸ್. ಮತ್ತು ಅಲ್ಲಿ ಮನೆ ಹತ್ರ ಇರೋ ಅಕ್ಕಪಕ್ಕ ಇರೋನ್ನ ಸ್ವಲ್ಪ ಹುಡುಗರನ್ನ ಮತ್ತು ಮನೆಯವ್ರನ್ನ ಕರೆದ್ವಿ. ಬಂದಿದ್ದಾರೆ ಎಲ್ಲರೂ. ಕೇಕ್ ಕಟ್ ಮಾಡಿಸ್ಬೇಕು. ಇನ್ನೂ ಜಾಸ್ತಿ ಜನ ಬರ್ತಾರೆ. ಬಟ್ ನಾವು ಜಾಸ್ತಿ ಸಿಂಪಲ್ ಮಾಡ್ತೀವಿ. ಅದಕ್ಕೋಸ್ಕರ ಬಂದಿದ್ದೀವಿ. ಅಕ್ಕಪಕ್ಕ ಇರುವಂಥ ಮಕ್ಕಳೆಲ್ಲ ಮತ್ತು ಎಲ್ಲರನ್ನ ಕರೆದಿದ್ದೀವಿ. ಚೆನ್ನಾಗಾಯಿತು. ಬರ್ಡೇ ಅಂತಲೇ ಹೇಳ್ಬೋದು. ಬರ್ಡೇ ಆದಮೇಲೆ ಕೇಕ್ ಎಲ್ಲ ಇತ್ತಲ್ವ, ಅವನು ಕಟ್ ಮಾಡಿ ಎಲ್ರಿಗೂ ತಿನ್ನಿಸೋದನ್ನು ನೋಡಿ ತುಂಬ ಜಾಸ್ತಿ ನೋಡ್ತಾ ಇದ್ಲು. ಅವಳು ಕೂಡ ಅದೇ ಥರ ಮಾಡ್ತಾಳೆ ಫ್ರೆಂಡ್ಸ್. ಯಾರು ಏನು ಮಾಡ್ತಾರೋ ಅದನ್ನೇ ಮಾಡ್ತಾಳೆ ಮಕ್ಕಳು ಈ ಇದರಲ್ಲಿ ತುಂಬ ಜಾಸ್ತಿ. ಅದಕ್ಕೆ ಈ ತಿಳ್ಕೊಳ್ಳೋ ಅಂಥ ಏಜಲ್ಲಿ ನಾವೇನೂ ಬೇರೆ ಕೆಟ್ಟದಾಗಿ ಬೇಡಾಗಿ ಏನೂ ತೋರಿಸ್ಕೊಡ್ಬಾರ್ದು ಅವರಿಗೆ. ಎಲ್ಲ ಒಳ್ಳೆಯದು ಪಾಸಿಟಿವ್ ಆಗಿ ನಾವು ಹೇಳ್ಕೊಡ್ಬೇಕು ಅವರಿಗೆ. ಮತ್ತು ಹೆಣ್ಮಕ್ಳು ಎಲ್ಲ ಬಂದಿದ್ರಲ್ವ, ಅವರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು
ಹೂ ಕೊಟ್ವಿ. ಮತ್ತು ನಾನೇನು ಅಲ್ಲಿಂದ ಎತ್ಕೊಂಡು ಹೋಗಿಲ್ಲ ಕೇಕ್ನ, ಅಲ್ಲೇ ಇಟ್ಬಿಟ್ಟು ಬಂದಿರೋರಿಗೆಲ್ಲ ಹಂಗೆ ಪ್ಲೇಟೆಲ್ಲ ಹಾಕಿ ಕೊಟ್ಟಿದ್ದೀನಿ, ಖಾರ ಮತ್ತು ಕೇಕು. ರೂಪಿ ನೀನೆಲ್ಲ ಹೋಗ್ತೀಯಾ? ರಾಜನ ಇವಳು ಎಂತಳು ಸಿಂಚನ ಸಿಂಚನ ಅಂದ ಇಲ್ಲಿ ಇಲ್ಲಿ ಅಪ್ಪ ಅಪ್ಪ ಇಲ್ಲಿ ಪಪ್ಪ ಇಲ್ಲಿ ಅಲ್ಲೇ ಅಪ್ಪ ಅಲ್ಲೇ ಅಪ್ಪ ಅಪ್ಪ ಅಪ್ಪಗೆ ಮಾಮ ತಿನ್ಸು ಮಾಮಗೆ ಇಲ್ಲಿ ಇಲ್ಲಿ ಮಲ್ಲಿಕ್ ಮಾಮ ತಿನ್ಸು ಇಲ್ಲಿ ಮಾಮ ಪುಟ್ಟವು ಆ ಮಾಡ್ಕೊಡುದು ನೀನು ಅವಳು ಐಟಿಗೆ ಆಗ್ಬೇಕು ನೆಕ್ಸ್ಟ್ ವರ್ಷ. ವಾ ಎಂತ ಜನ ತಿನ್ಸು ನನ್ನ ಹುಡುಗಿ ಮಾಮ ಇಲ್ಲಿ ಇಲ್ಲಿ ತಿನ್ಬೇಡ ಹಂಗೆ ಜಾಸ್ತಿ ಅಷ್ಟೇ ಹತ್ತು ಕೊಡತರ ಹಣ್ಣುಗೆ ಪಾಪ ಹಣ್ಣುಗೆ ಹೋಗಕ್ಕೆ ತಿಮ್ಮಪ್ಪ ಚೆನ್ನಾಗಿ ತಿನ್ನಿಸ್ತಾಳಪ್ಪ. ಅವಳು ತಿನ್ನಿಸ್ಬೇಡ ಮಾಮ ತಿನ್ಸ್ಬೇಕು. ಬರ್ಡೇ ಎಲ್ಲ ಫಿನಿಶ್ ಆದಮೇಲೆ ಖಾಲಿ ಟೇಬಲ್ ಮೇಲೆ ನಿಂತ್ಕೊಂಡು ಅಪ್ಪ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನೋಡಿ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ಅದು ನಮ್ಮಪ್ಪ ಅವನನ್ನ ಅಲ್ಲೆಲ್ಲ ಬಿದ್ದಿದ್ದ ಕರ್ಕೊಂಬಂದಿದ್ದೀವಿ. ಇದು ಓ ಅಣ್ಣ ಅಲ್ಲೋಡು ಟೀ ಶರ್ಟ್ ಧರಿಸ್ಕೊಂಡಿದ್ದ. ಅಲ್ಲ ತೋರಿಸಿದ್ರು ನಿನ್ನ ನೆಕ್ಸ್ಟ್ ಇದು ಭಾನುವಾರ ಮಧ್ಯಾಹ್ನ ಫ್ರೆಂಡ್ಸ್ ಮನೆಯಲ್ಲಿ ಚಿಕನ್ ಮಾಡಿದ್ವಿ. ತಿಂದ್ಕೊಂಡು ನಮ್ಮ ಆಂಟಿನೂ ಕೂಡ ಹೊರಟರು. ಅವ್ರು ಬಿಟ್ಟು ಬರೋಕ್ಕೆ ನಮ್ಮ ಅಮ್ಮ ಹೋಗ್ತಾ ಇದ್ದಾರೆ. ಅಮ್ಮು ಮತ್ತು ಭುವನು ಅವ್ರ ಮನೆಗೆ ಬಿಟ್ಟು ಬರೋಕ್ಕೆ ಇಲ್ಲೇ ಸ್ವಲ್ಪ ದೂರ ಹತ್ರನೇ ಇರೋದು. ಅವರು ಮತ್ತು ಇವತ್ತೇನು ಭಾನುವಾರ ಪೂಜೆ ಮಾಡ್ತಾರೆ ಮನೆಯಲ್ಲಿ, ವಾರ ಮಾಡ್ತಾರಲ್ವ ಅದು, ಹಾಗಾಗಿ ಹೊರಡ್ತೀನಿ ಅಂತ ಹೇಳಿ ಅವರು ಕೂಡ ಹೊರಟರು ಚಿಕನ್ನು ಊಟ ಮಾಡಿಕೊಂಡು. ಮತ್ತು ಇನ್ನು ಪಾಪು ಕೂಡ ಮನೆ ಹಿಂದುಗಡೆ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರು, ಮಕ್ಕಳ ಜೊತೆ ಆಟ ಆಡ್ತಾಯಿದ್ದಾಳೆ ಫ್ರೆಂಡ್ಸ್. ಇದು ಒಂದು ವಾರ ಆಯಿತು. ಮತ್ತು ನಮ್ಮ ಅಮ್ಮ ಬಂದುಬಿಟ್ಟು ಶನಿವಾರ ಅಂದರೆ ಡೇಟು 3ನೇ ತಾರೀಕು ಶನಿವಾರ ಬೆಳಗ್ಗೆ ಬಂದರು. ಪಾಪು ಕೈ ಜೊತೆಲಿ ಆಟ ಆಡ್ತಾಯಿದ್ದಾಳೆ ಫ್ರೆಂಡ್ಸ್. ಮತ್ತು ನಾವು ರಿಟರ್ನು ಸಂಡೇ ನೈಟ್ ಹೊರಟ್ವಿ. ತಿಪ್ಟೂರಿಗೆ ಬಂದ್ವಿ ಫ್ರೆಂಡ್ಸ್. ತುಂಬ ಬಸ್ಗಳು ಬಂದೇ ಇಲ್ಲ, ಯಾವಾಗೂ ಬಸ್ಗಳು ಬರುತ್ತೆ, ಬಸ್ಗಳೇ ಬಂದಿಲ್ಲ. ಮತ್ತು ಬಸ್ಗಳು ಬೇರೆ ಬೇರೆ ಬಂತು ಪ್ರೈವೇಟು, ಅದ್ಯಾಕೋ ನಮಗೆ ಸರಿ ಅನಿಸಿಲ್ಲ. ಕಾರ್ ಬಂತು ಫ್ರೆಂಡ್ಸ್, ಅಲ್ಲೇ ಹಳೇಪಾಳ್ಯದಲ್ಲಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಇವರು ಡೈರಿ ಸರ್ಕಲಲ್ಲಿ ವರ್ಕ್ ಮಾಡ್ತಾಯಿದ್ದಾರಂತೆ. ಅವರು ಕೂಡ ಬಂದು ಬೆಂಗಳೂರು ಅಂತಂದರು. ತುಂಬ ಭಯ ಆಯಿತು ನಮಗೆ, ಯಾವಾಗ ಕಾರಲ್ಲಿ ಹೋಗಿಲ್ಲ. ಆಮೇಲೆ ಒಂದು ಸೀಟ್ ಆಲ್ರೆಡಿ ಸಾಸ್ಲವ್ರಂತೆ ಒಬ್ಬರು, ಅವ್ರ ಮುಂದಗಡೆ ಸೀಟಲ್ಲಿ ಕೂತಿದ್ರು. ಮತ್ತು ನಾವು ಬಂದ್ವಿ. ನಮ್ಮ ಜೊತೆಗೆ ಇನ್ನೂ ಒಬ್ಬರು ತಿಪ್ಟೂರು ತಾಲೂಕು ಹೊನ್ನೇನಹಳ್ಳಿ ಲಿಂಗಪ್ಪ ಅಂತೇಳ್ಬಿಟ್ಟು ಅವ್ರು ಕೂಡ ಬಂದರು ನಮ್ಮ ಜೊತೇಲಿ. ಇವ್ರು ಬಂದುಬಿಟ್ಟು ಬೊಮ್ಮನಹಳ್ಳಿ ಇಲ್ಲಿ MLA ಇದ್ದಾರಲ್ವ ಸತೀಶ್ ರೆಡ್ಡಿ ಅವರಿಗೆ ಫ್ರೆಂಡ್ ಅಂತ ಹೇಳಿದ್ರು. ಅವ್ರ ಬಗ್ಗೆ ಮಾತಾಡಿಕೊಂಡು ಮತ್ತು ಅವ್ರ ಕಷ್ಟ ಸುಖ, ಅವ್ರು ಹೇಗೆ ಬೆಳೆದು ಬಂದರು ಮತ್ತು ಅವ್ರ ಮನೆ ಎಲ್ಲರ ಬಗ್ಗೆನೂ ನಾವು ಮಾತಾಡಿಕೊಂಡು ಬೆಂಗಳೂರು ತನಕ ಬಂದ್ವಿ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ನಾವು ಬಸ್ಸು ಸಿಕ್ಕಿಲ್ಲ ಅಂತೇಳಿ ತುಂಬ ಫೀಲಿಂಗಲ್ಲಿದ್ವಿ. ಬಟ್ ಕಾರಲ್ಲಿ ಬಂದಿದ್ದು ಒಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಚೆನ್ನಾಗಿ ಮಾತಾಡ್ಕೊಂಬಂದ್ವಿ ಎಲ್ಲರ ಜೊತೆನೂ. ಡ್ರೈವರ್ ಕೂಡ ಚೆನ್ನಾಗಿ ಮಾತಾಡಿದ್ರು. ಹಿಂದೆ ನಮ್ಮ ಜೊತೆ ಕೂತಿರೋರು ಅವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಏಕೆಂದರೆ ನಮ್ಮ ಆ ಊರ ಹತ್ರ ಎಲ್ಲ ಇರೋರೇನೆ, ಹಾಗಾಗಿ ಸ್ವಲ್ಪ ಹೀಗೆ ತುಂಬ ಖುಷಿಯಾಯಿತು. ಇನ್ನೊಂದೇನೆಂದರೆ ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ಯಾರಾದರೂ ಒಬ್ಬರು ನಮ್ಮವರು ಹತ್ರದಲ್ಲಿ ಇರೋರಾಗಲಿ ಇಲ್ಲ ನಮ್ಮೂರ ಅಕ್ಕಪಕ್ಕದಲ್ಲೇ ಇರೋರಾಗಲಿ ಸಿಗ್ತಾರೆ ಅಲ್ವಾ, ಅದೊಂದು ಖುಷಿ. ಬಟ್ ಯಾವಾಗೂ ನಾವು ಅಯ್ಯೋ ಕಾರಲ್ಲಿ ಹೋದ್ರೆ ಹಾಗೆ ಹೀಗೆ ಅಂತೇಳಿ ಬ್ಯಾಡ್ ಥಿಂಕ್ ಮಾಡಬಾರ್ದು ಫ್ರೆಂಡ್ಸ್. ನಾವು ಎಕ್ಸ್ಪೀರಿಯೆನ್ಸ್ ಆಗಿದ್ದೇನೆಂದರೆ ಕಾರ್ ಪಾಪ ಅವರು ಮೆಜೆಸ್ಟಿಕ್ ಅಷ್ಟೇ ಲಾಸ್ಟು ಅಂತ ಹೇಳಿದ್ರು. ಮತ್ತು ಡೈರಿ ಸರ್ಕಲ್ ಬೇಕಾದ್ರೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಇಲ್ಲ ನಾವು ಸ್ವಲ್ಪ ನೋಡಿ ಮಗು ಇದೆ ನೈಟಲ್ಲಿ ಮತ್ತು ಮನೆ ಹತ್ರನೇ ಬಿಡಿ, ಇಷ್ಟಾಗುತ್ತೆ ಚಾರ್ಜಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಪರವಾಗಿಲ್ಲಕ್ಕ ಅಂತ ಹೇಳಿಬಿಟ್ಟು ಬಂದು ಬಿಟ್ಬಿಟ್ಟು ಹೋದರು ಫ್ರೆಂಡ್ಸ್. ತುಂಬ ಹ್ಯಾಪಿ ಆಯಿತು. ಲಾಸ್ಟಿಗೆ ಮನೆಗೆ ಕೂಡ ಬಂದ್ವಿ. ನೈಟು 2 ಗಂಟೆ ಆಯಿತು ಕರೆಕ್ಟಾಗಿ ನಾವು ಬರೋದಕ್ಕೆ.
ತುಂಬ ಜರ್ನಿ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಓಡಿಸ್ಕೊಂಬಂದರು ಗಾಡಿನ ಮಂಜುನಾಥ್ ಅವರು. ನಮ್ಮ ಜೊತೆಯಲ್ಲಿದ್ದವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಟಾಟಾ, ಬೈ ಬೈ, ಟೇಕ್ ಕೇರ್.